ಇವತ್ತು ಮತ್ತೊಂದು ಉದ್ಯೋಗ ಅಪ್ಡೇಟನ್ನು ತೊಗೊಂಬಂದ ನೋಡ್ರಿ ನಮ್ಮ ಉದ್ಯೋಗ ಟುಡೇ ಯೂಟ್ಯೂಬ್ ಚಾನಲ್ ಒಳಗೆ. ಮತ್ತು ಮೊದಲೇದಾಗಿ ಯಾರ್ಯಾರು ಉದ್ಯೋಗ ಟುಡೇ ಯೂಟ್ಯೂಬ್ ಚಾನಲ್ ನೋಡಕತ್ತಿರಲಿಲ್ಲ ಅವರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದರೆ ನಾವು ಮಾಡುವಂಥ ವಿಡಿಯೋ ಅತಿ ವೇಗವಾಗಿ ನಿಮ್ಗೆ ತಲುಪ್ತವು. ಇಲ್ಲಂದ್ರೆ ಅದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಲಿಕ್ಕಂದ್ರೆ ವಿಡಿಯೋ ಡಿಲೇ ಆತಂದ್ರೆ ಅಷ್ಟೊಟ್ಟಿಗೆ ಲಾಸ್ಟ್ ಡೇಟ್ ಅಪ್ಲಿಕೇಶನ್ದ ಮುಗಿದಿರ್ತೈತಿ. ಅದಕ್ಕಾಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮೊದಲೇದಾಗಿ ಇವತ್ತಿಂದ ನೋಟಿಫಿಕೇಷನ್ ಯಾವುದಪ್ಪ ಅಂದ್ರೆ ನಗರ ಸಿವಿಲ್ ಕೋರ್ಟ್ ಅಂದ್ರೆ ಸಿಟಿ ಸಿವಿಲ್ ನ್ಯಾಯಾಲಯ. ಇದ್ರೊಳಗೆ ಖಾಲಿ ಇರುವಂಥ ಶೀಘ್ರ ಲಿಪಿಗಾರರು, ಬೆರಳಚ್ಚುಗಾರ, ಆದೇಶ ಜಾರಿಕಾರ, ಚಾಲಕ ಮತ್ತು ಜವಾನ್ ಇಷ್ಟು ಪೊಸಿಷನ್ ಖಾಲಿ ಅದಾವೆ. ಈಗ ಸದ್ಯ ಅವ್ನು ತುಂಬಿಕೊಳ್ಳೋಕೆ ನೋಟಿಫಿಕೇಷನನ್ನು ಹೊರಡಿಸಿದಾನೆ. ಮೊದಲೇದಾಗಿ ಈ ಥರದ ಲಾಸ್ಟ್ ಡೇಟ್ ನೋಡ್ರಿ 30 ತಾರೀಕು ಐತಿ, ಜುಲೈ 30 ತಾರೀಕು ಲಾಸ್ಟ್ ಡೇಟ್ ಐತಿ. ಅಷ್ಟರೊಳಗೆ ನೀವು ಹೋಗಿ ಅಪ್ಲಿಕೇಶನ್ ಹಾಕಬೇಕು. ಮತ್ತು ಇದಕ್ಕೆ ಯಾವುದೇ ರೀತಿಯಾದಂತಹ ಎಕ್ಸಾಮ್ ಇರಂಗಿಲ್ಲ, ಓನ್ಲಿ ಇಂಟರ್ವ್ಯೂ ಇರ್ತೈತಿ. ಇಂಟರ್ವ್ಯೂ ಪಾಸ್ ಆದಂದ್ರೆ ನಿಮ್ದು ಸೆಲೆಕ್ಷನ್ ಆಗ್ತೈತಿ. ಮತ್ತು ಕಂಪಲ್ಸರಿ ನೀವು 10th ಒಳಗೆ ಒಂದು ಸ್ವಲ್ಪ ಸ್ಕೋರ್ ಮಾಡಿರಬೇಕು. ಮೊದಲೇದಾಗಿ ಶೀಘ್ರ ಲಿಪಿಗಾರ ಗ್ರೇಡ್ 3 ಒಳಗೆ ಬರ್ತೈತಿ. ಈ ಥರದ್ದೆಲ್ಲ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಎಲ್ಲ ನೆಕ್ಸ್ಟ್ ಹೇಳ್ತಾನು. ಮೊದಲೇದಾಗಿ ಹೇಳತ್ತಂತ ಕೇಳ್ರಿ, ಇದು ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಯವರಿಗೆಲ್ಲ. ಇಲ್ಲಿ ನೋಡ್ಬೋದು ನೀವು, ಕಲ್ಯಾಣ ಕರ್ನಾಟಕ ಪ್ರದೇಶದವರಿಗೆ ಮಾತ್ರ. ಇಲ್ಲಿ ನೋಡ್ಬೋದು, ಕಲ್ಯಾಣ ಕರ್ನಾಟಕ ಪ್ರದೇಶದವರಿಗೆ ಮಾತ್ರ. ಕಲ್ಯಾಣ ಕರ್ನಾಟಕ ಪ್ರದೇಶದವ್ರು ಅಂದ್ರೆ ಯಾರ್ಯಾರು ಬರ್ತೀರಿ, ಯಾವ್ಯಾವ ಜಿಲ್ಲೆಗಳು ಬರ್ತಾವು? ಮೊದಲೇದಾಗಿ ಬೀದರ, ಕಲಬುರ್ಗಿ, ಯಾದಗಿರಿ, ರಾಯಚೂರ, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ. ಈ 7 ಜಿಲ್ಲಾದವ್ರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ನಡೀತೈತಿ. ಮತ್ತು ಉಳ್ಕಿದ ಯಾವುದೇ ಜಿಲ್ಲೆದವರ ಇದನ್ನು ಅಪ್ಲಿಕೇಶನ್ ಹಾಕಕ್ಕೆ ನಡೆಯೋದಿಲ್ಲ. ಮೊದಲೇದಾಗಿ ಇಲ್ಲಿ ನೀವು ನೋಡ್ಬೋದು, ಮೊದಲೇ ಶೀಘ್ರ ಲಿಪಿಗಾರರ ಪರಿಶಿಷ್ಟ ಜಾತಿಗೆ ಒಂದೈತಿ, ಪರಿಶಿಷ್ಟ ಪಂಗಡ ಕ್ಯಾಟಗರಿ 1ಕ್ಕೆ ಒಂದೈತಿ, ಕ್ಯಾಟಗರಿ 2A ಒಂದು ಐತಿ. ಟೋಟಲ್ 4 ಪೋಸ್ಟ್ ಅದಾವ. ಇದು ಬ್ಯಾಕ್ಲಾಗ್. ಮತ್ತು ಪ್ರಸ್ತುತ ಖಾಲಿ ಇರುವಂಥ ಹುದ್ದೆ ಒಂದು ಐತಿ, ಅದು ಪರಿಶಿಷ್ಟ ಜಾತಿಗೆ ಐತಿ. ಮತ್ತು ನೆಕ್ಸ್ಟ್ ಒಂದು ಬರೋದು ಬೆರಳಚ್ಚುಗಾರ. ಇದು ಬ್ಯಾಕ್ಲಾಗ ಒಂದು ಹುದ್ದೆ ಐತಿ, ಅದು ಸಾಮಾನ್ಯ ಅಭ್ಯರ್ಥಿಗೆ ಐತಿ, ಜನರಲ್ ಕ್ಯಾಟಗರಿಗೆ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಮತ್ತು ಪ್ರಸ್ತುತ ಈಗ ಪ್ರೆಸೆಂಟ್ ಖಾಲಿ ಇರುವಂಥ ಹುದ್ದೆಗಳು ಅದೊಂದು ಪೋಸ್ಟ್ ಬ್ಯಾಕ್ಲಾಗ್ ಹುದ್ದೆ. ಮತ್ತು ಈಗ ಪ್ರಸ್ತುತ ಖಾಲಿ ಇರುವಂಥ ಹುದ್ದೆಗಳು ಟೋಟಲ್ 6 ಪೋಸ್ಟ್ಗಳದಾವ. ಅದ್ರೊಳಗೆ ಸಾಮಾನ್ಯ ಅಭ್ಯರ್ಥಿಗೆ 3 ಪೋಸ್ಟ್ ಖಾಲಿ ಇದಾವೆ, ಪರಿಶಿಷ್ಟ ಜಾತಿಗೆ 1 ಪೋಸ್ಟು, ಪ್ರವರ್ಗ 2Aಕ್ಕೆ 1 ಪೋಸ್ಟು, 2Bಗೆ 1 ಪೋಸ್ಟು. ಟೋಟಲ್ 6 ಪೋಸ್ಟುಗಳು ಖಾಲಿ ಇರುವಂಥದ್ದು. ಮತ್ತು ಚಾಲಕ ಹುದ್ದೆ ಟೋಟಲ್ 1 ಪೋಸ್ಟ್ ಐತಿ, ಅದು ಪರಿಶಿಷ್ಟ ಜಾತಿಗೆ ಮೀಸಲೈತಿ, 1 ಪೋಸ್ಟ್ ಚಾಲಕ ಹುದ್ದೆಗೆ. ಮತ್ತು ಆದೇಶ ಜಾರಿಕಾರ ಇದು 1 ಪೋಸ್ಟ್ ಐತಿ, ಅದು ಪ್ರವರ್ಗ 1ಕ್ಕೆ ಖಾಲಿ ಇರುವಂಥದ್ದು. ಕ್ಯಾಟಗರಿ 1 ಒಳಗೆ ಯಾರ್ಯಾರು ಬರ್ತಿರಲ್ಲ ಅವ್ರು ಇದಕ್ಕೆ ಅಪ್ಲೈ ಮಾಡೋಕ್ಕೆ ನಡೀತೈತಿ. ಮತ್ತು ಲಾಸ್ಟ್ ಒನ್ ಇಲ್ಲಿ ನೀವು ನೋಡ್ಬೋದು, ಟೋಟಲ್ 7 ಪೋಸ್ಟ್ ಖಾಲಿ ಇದಾವೆ. ಜವಾನ್ ಪೋಸ್ಟ್ ಖಾಲಿ ಇರುವಂಥದ್ದು. ಇದಕ್ಕೆ ಏನೂ ಬೇಕಾಗಿಲ್ಲ, ಬರೀ ನೀವು 10th ಪಾಸ್ ಆಗಿರಂದ್ರೆ ಇದನ್ನ ಅಪ್ಲಿಕೇಶನ್ ಹಾಕೋಕ್ಕೆ ನಡೀತೈತಿ. ಆದರೆ ಏನೇ 10th ಒಳಗೆ ಸ್ಕೋರ್ ಆಗಿರಬೇಕು. ಇಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಟೋಟಲ್ 7 ಹುದ್ದೆಗಳು ಖಾಲಿ ಇದಾವೆ. ಸಾಮಾನ್ಯ ಅಭ್ಯರ್ಥಿಗೆ 4 ಪೋಸ್ಟ್ ಖಾಲಿ ಇದಾವೆ, ಪರಿಶಿಷ್ಟ ಜಾತಿಗೆ 1, ಪ್ರವರ್ಗ 1ಕ್ಕೆ ಅಂದರೆ ಕ್ಯಾಟಗರಿ 1ಕ್ಕೆ 1, ಪ್ರವರ್ಗ 2Bಗೆ 1 ಪೋಸ್ಟು. ಟೋಟಲ್ 7 ಪೋಸ್ಟ್ಗಳು ಖಾಲಿ ಇರುವಂಥದ್ದು. ಮತ್ತು ನಿಮ್ಗೆ ಹೇಳ್ದಂಗೆ ನೇಮಕಾತಿ ವಿಧಾನ ಹೆಂಗೈತಪ್ಪ ಅಂತಂದ್ರೆ, ಮೊದಲೇದಾಗಿ ಮೆರಿಟ್ ಲೆಕ್ಕಾಚಾರ ಮ್ಯಾಗ 1 ಪೋಸ್ಟಿಗೆ 1:10 ಮಂದಿನ ಕರಿತಾನೆ. ಅದರೊಳಗೆ ಇಂಟರ್ವ್ಯೂ ಪಾಸ್ ಮಾಡ್ಕೊಂಡು ಉಳ್ಕಿದ್ದ 9 ಮಂದಿನ ಫೇಲ್ ಮಾಡ್ತಾನೆ, ಒಬ್ಬರನ್ನ ಪಾಸ್ ಮಾಡ್ಕೋತಾಳೆ. 1 ಹುದ್ದೆಗೆ ಒಬ್ಬರನ್ನ ಪಾಸ್ ಮಾಡ್ಕೋತಾನೆ. ಇಲ್ಲಿ ನೀವು ನೋಡ್ಬೋದು, ಅಪ್ಲಿಕೇಶನ್ ಎಂಡ್ ಡೇಟ್ನಾಗ ಹೇಳಿ ನಿಮ್ಗೆ ಸ್ಟಾರ್ಟಿಂಗನ 1/7/2026ರಿಂದ 30/7/2026 ಮಟ್ಟ ಕಾಲಾವಕಾಶ ಐತಿ. ಮತ್ತು 30 ದಿನಗಳ ಕಾಲಾವಕಾಶ ಇಟ್ಟದನು. ಇನ್ನೂ ಯಾರ್ಯಾರು ಅಪ್ಲಿಕೇಶನ್ ನಿರೀಕ್ಷೆ ಒಳಗೆ ಅದಿರಲಿಲ್ಲ, ಮತ್ತು ಯಾರ್ಯಾರು ನಿರೀಕ್ಷೆ ಒಳಗೆ ನಿಮ್ಮ ಫ್ರೆಂಡ್ಸ್ ಹೋದಾರಲ್ಲ ಅವ್ರಿಗೆ ಇದನ್ನೆಲ್ಲ ಶೇರ್ ಮಾಡಿರಿ. ಯಾಕಂದರೆ ಇನ್ನೇನು ಕೇವಲ 2 ದಿನದಾಗ ಅಂದರೆ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತೈತಿ. ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ರಿ.
ಮತ್ತು ಪಿ ಎಷ್ಟೈತಿ, ಪಿ ಎಷ್ಟಪ್ಪ ಅಂತಂದ್ರೆ 300 ರೂಪಾಯಿ ಐತಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ 300 ರೂಪಾಯಿ ಐತಿ. ಮತ್ತು ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ಪ್ರವರ್ಗ 1, 2, 3 ಇವೇನದಲ್ಲ ಉಳ್ಕಿದ್ದೆಲ್ಲಕ್ಕೂ 150 ರೂಪಾಯಿ ಪಿ ಐತಿ. ಇಲ್ಲಿ ನೀವು ನೋಡ್ಬೋದು 150 ರೂಪಾಯಿ ಪಿ ಐತಿ. ವೇತನ ಶ್ರೇಣಿಯನ್ನು ಇಲ್ಲಿ ನೋಡ್ರಿ, ಶೀಘ್ರ ಲಿಪಿಗಾರಕ್ಕೆ 44,425 ರೂಪಾಯಿ ಐತಿ. ಮತ್ತು ಬೆರಳಚ್ಚುಗಾರಕ್ಕೆ 34,100 ರೂಪಾಯಿ ಐತಿ. ಮತ್ತು ಚಾಲಕ ಹುದ್ದೆಗೂ 34,100 ರೂಪಾಯಿ ಐತಿ. ಮತ್ತು ಆದೇಶ ಜಾರಿಕಾರ ಇಲ್ಲಿ ನೋಡ್ಬೋದು ನೀವು 31,775 ರೂಪಾಯಿ ಐತಿ. ಮತ್ತು ಲಾಸ್ಟ್ ಒಂದು ಜವಾನ ಪೋಸ್ಟಿಗೆ 27,000 ರೂಪಾಯಿ ಪೇಮೆಂಟ್ ಐತಿ. ಮತ್ತು ಶೈಕ್ಷಣಿಕ ವಿದ್ಯಾರ್ಥಿಯನ್ನು ನೀವು ನೋಡಿದ್ರೆ ಶೀಘ್ರ ಲಿಪಿಗಾರಕ್ಕೆ PUC ಆಗಿತ್ತಂದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು. ಮತ್ತು ನೆಕ್ಸ್ಟ್ ಬೆರಳಚ್ಚುಗಾರಕ್ಕೆ ಇದಕ್ಕೂ ದ್ವಿತೀಯ PUC ಆಗಿರಬೇಕು. ದ್ವಿತೀಯ PUC ಆಗಿತ್ತಂದ್ರೆ ಇದನ್ನು ಅಪ್ಲಿಕೇಶನ್ ಹಾಕಕ್ಕೆ ನಡಿತೈತಿ. ಮತ್ತು ಚಾಲಕ ಹುದ್ದೆಗಳಿಗೆ ಏನಪ್ಪ ಅಂತಂದ್ರೆ SSLC ಆಗಿರಬೇಕು. ಇಲ್ಲಿ ನೀವು ನೋಡ್ಬೋದು SSLC ಆಗಿರಬೇಕು. ಮತ್ತು ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು ಕಂಪಲ್ಸರಿ, ಆದ್ರೆ ಮಾತ್ರ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ನಡಿತೈತಿ. ಮತ್ತು ಆದೇಶ ಜಾರಿಕಾರಕ್ಕೆ ಇದಕ್ಕೂ ಸೇಮ್ SSLC ಆಗಿರಬೇಕು. ತಿರ್ಗಾ ನಿಮ್ಮದು ಚಾಲನಾ ಪರವಾನಗಿ ಹೊಂದಿರಬೇಕು. ಇಲ್ಲಿ ನೀವು ನೋಡ್ಬೋದು ಕೊಟ್ಟದಾನ. ಮತ್ತು ಲಾಸ್ಟ್ ಒಂದು ಜವಾನ ಹುದ್ದೆಗಳಿಗೆ SSLC ಕಂಪಲ್ಸರಿ ಆಗಿರಬೇಕು. SSLC ಆಗಿತ್ತಂದ್ರೆ ನೀವು ಅಪ್ಲಿಕೇಶನ್ ಹಾಕಕ್ಕೆ ನಡಿತೈತಿ. ಮತ್ತು ಕನ್ನಡ ಓದಲು ಮತ್ತು ಬರೆಯಲು ಬರಬೇಕು. ಇಲ್ಲಿ ಕೊಟ್ಟ ನೋಡ್ರದ ಮೇನ್ ಪಾಯಿಂಟ್, ಕನ್ನಡ ಓದಲು ಬರೆಯಲು ಬರಬೇಕಂತೇಳಿ. ಮತ್ತು ಇದು SSLC ಮುಗಿಸಿದವ್ರಿಗೆ ಒಂದು ಭಾಳ ಬೆಸ್ಟ್ ಆಪರ್ಚುನಿಟಿ ಐತಿ. ಇದು ಯಾರ್ಯಾರು ನ್ಯಾಯಾಲಯ ಒಳಗೆ ಜಾಬ್ ಮಾಡ್ಬೇಕಂತೇಳಿ ಇಚ್ಛೆ ಹೊಂದಿರಲಿಲ್ಲ ಅವ್ರಿಗೊಂದು ಇದು ಬೆಸ್ಟ್ ಆಪರ್ಚುನಿಟಿ ಐತಿ. ಇದನ್ನೆಲ್ಲ ಸದುಪಯೋಗ ತಗೋರಿ. ಮತ್ತು ಯಾರ್ಯಾರು ನಿಮ್ಮ ದೋಸ್ತರು ನ್ಯಾಯಾಲಯ ಒಳಗೆ ಜಾಬ್ ನೋಟಿಫಿಕೇಶನ್ ಸಂಬಂಧ ವೇಟ್ ಮಾಡಕತ್ತೀರಂದ್ರೆ ಅವ್ರಿಗೂ ಈ ವಿಡಿಯೋ ಸಜೆಷನ್ ಮಾಡಿರಿ. ಮತ್ತು ಇದ್ರದ್ದು ಏನಾದ್ರು ನಿಮ್ಗೆ ಅಫಿಷಿಯಲ್ ನೋಟಿಫಿಕೇಷನ್ ಬೇಕಾಗಿತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಲಿಂಕ್ ಅಂತ ಟೈಪ್ ಮಾಡಿರಿ, ನಾನು ನಿಮ್ಗೆ ಕಳಿಸ್ಕೊಡ್ತೇನೆ.